ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ವಿವಾದದಲ್ಲಿ ಶಿಕ್ಷಕರ ಅಮಾನತು ಪ್ರಾಥಮಿಕ ಕ್ರಮ ಮಾತ್ರ. ಘಟನೆಯಲ್ಲಿ ತನಿಖೆ ನಡೆಯುತ್ತಿದ್ದು ಇನ್ನೂ ಅಧಿಕಾರಿಗಳು ಭಾಗಿಯಾಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು. ಸಚಿವ ಎನ್ ಶಂಸುದ್ದೀನ್. ಇತಿಹಾಸ ಬೋಧಿಸುವ ಸಾವರ್ಕರ್ ಹೆಸರಿನಲ್ಲಿ ಸರಕಾರಕ್ಕೆ ಯಾಕೆಷ್ಟು ಸಮಸ್ಯೆ? ಶಿಕ್ಷಕನ ವಿರುದ್ಧ ಕ್ರಮವನ್ನು ಹಿಂಪಡೆಯಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎಲ್ ಅಶ್ವಿನಿ ಅವರಿಂದ ಒತ್ತಾಯ. ಇಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಜಿಲ್ಲಾಧಿಕಾರಿ ಕಚೇರಿ ಉದ್ಯೋಗಿ ಚಿಕಿತ್ಸೆ ಫಲಿಸದೆ ಸಾವು. ಸಾವಿನ ಹಿನ್ನೆಲೆಯಲ್ಲಿ ನಿರ್ಮಾಣಗೊಂಡ ರಾಜಕೀಯ ವಿವಾದ. ಕಾರಿನಲ್ಲಿ ಕಳ್ಳಸಾಗಣೆ ಮಾಡಲು ಯತ್ನಿಸಿದ 130 ಗ್ರಾಂ ಎಂಡಿಎಂಎಯೊಂದಿಗೆ ಆರೋಪಿಗಳ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೇಲ್ವಿಚಾರಣೆಯಲ್ಲಿ ಆರೋಪಿಗಳ ಸೆರೆ. ಪರಿವಾರ ಬಂಟರ ಸಮುದಾಯ ಕಾಸರಗೋಡು ವಲಯದಿಂದ ನಡೆಯಿತು ಆಟಿಕೂಟ ಸಮಾರಂಭ. ಅದ್ಧೂರಿ ಸಮಾರಂಭದಲ್ಲಿ ಸಮುದಾಯದ ಹಲವು ಗಣ್ಯರು ಭಾಗಿ. ಮೆಹಫಿಲ್ ರಾವು ಸಂಗೀತ ರಾತ್ರಿಯಲ್ಲಿ ರಫಿ ಗೀತೆಗಳ ಮಳೆ. ಮೆಹಫಿಲ್ ಎ ಶಾಫಿ ರಫಿ ಕೆ ನಾಮ್ ಕಾರ್ಯಕ್ರಮದ ಮೂಲಕ ಪ್ರೇಕ್ಷಕರ ಹೃದಯದಲ್ಲಿ ಮೂಡಿಸಿತು ಸಂಗೀತೋತ್ಸವ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಪ್ರಶ್ನೆ ಪತ್ರಿಕೆ ವಿವಾದದಲ್ಲಿ ಶಿಕ್ಷಕನ ಅಮಾನತುಗೊಳಿಸಿರುವುದು ಕೇವಲ ಪ್ರಾಥಮಿಕ ಹಂತ ಎಂದು ಶಿಕ್ಷಣ ಸಚಿವ ಎನ್ ಶಂಸುದ್ದೀನ್ ಹೇಳಿದ್ದಾರೆ. ಘಟನೆಯ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದ್ದು ಹೆಚ್ಚಿನ ಅಧಿಕಾರಿಗಳು ಭಾಗಿಯಾಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಕಾಸರಗೋಡಿನಲ್ಲಿ ತಿಳಿಸಿದರು. അതെ ഇവിടെ എല്ലാ വർഷവും ഇവിടെ നടക്കുന്ന ഒരു പ്രാദേശികമായി ഈ എഇഒ പരിധിയിൽ നടക്കുന്ന ഒരു പ്രോഗ്രാമാണ്. കഴിഞ്ഞ കുറച്ച് വർഷങ്ങളായിട്ടുണ്ട്. അപ്പൊ ഏതായിരുന്നാലും ഞാൻ പറഞ്ഞല്ലോ, ഇപ്പോ ഈ ചോദ്യം തയ്യാറാക്കുകയും അതിന് ഇത്തരത്തിലുള്ള മറുപടികൾ കൊടുക്കുകയൊക്കെ ചെയ്ത ആളാണ് എന്ന് കൃത്യമായി ഡിപ്പാർട്ട്മെന്റ് കണ്ടെത്തിയ ആൾക്കെതിരെയാണ് അന്വേഷണ വിധേയമായി നടപടി സ്വീകരിച്ചിട്ടുള്ളത്. ഇനി ഇതിൽ കൂടുതൽ ആളുകളുണ്ടെങ്കിൽ ഇതിൽ അതുപോലെ തന്നെ നിങ്ങൾ പറഞ്ഞ പോലെ മറ്റു ഉയർന്ന ഉദ്യോഗസ്ഥന്മാർക്കിടയിൽ വീഴ്ച സംഭവിച്ചിട്ടുണ്ടെങ്കിൽ അല്ലെങ്കിൽ അവരും ഇതിന് കൂട്ടുനിന്നിട്ടുണ്ടെങ്കിൽ തീർച്ചയായും അവർക്കൊക്കെ നടപടിയുണ്ട്. ಸಾವರ್ಕರ್ ಎಂಬ ಹೆಸರಿನಲ್ಲಿ ಸರಕಾರಕ್ಕೆ ಸಮಸ್ಯೆ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎಲ್ ಅಶ್ವಿನಿ. ಇತಿಹಾಸ ಕಲಿಸುವಾಗ ಸಾವರ್ಕರ್ ಎಂಬ ಹೆಸರು ಯಾವ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಎಂದು ಅಶ್ವಿನಿ ಪ್ರಶ್ನಿಸಿದರು. ಶಿಕ್ಷಕರ ವಿರುದ್ಧದ ಕ್ರಮವನ್ನು ಹಿಂಪಡೆಯಬೇಕು. ಗುರುಪ್ರಸಾದ್ ಬಿಜೆಪಿ ಕಾರ್ಯಕರ್ತನಾಗಿದ್ದರಿಂದ ಅವರ ವಿರುದ್ಧ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಶ್ವಿನಿ ಆರೋಪಿಸಿದರು. ഇന്ന് അതെന്താണ് സസ്പെൻഡ് ഓർഡർ കൊടുത്തിട്ടുള്ളത്, ആ ഓർഡറും പോലും പിൻവലിക്കണം എന്ന് ഞങ്ങൾ അവരോട് പറയാനുള്ളത്. ഈ ഫ്രീഡം ക്വിസ് തയ്യാറാക്കിയതിൽ ഗുരുപ്രസാദ് എന്ന ടീച്ചർക്ക് ഒരു റോളും ഇല്ല. അത് വ്യക്തമായിട്ട് അതിന് അന്വേഷണം നടത്തിയെങ്കിൽ കറക്റ്റായിട്ട് അവർക്ക് അറിയാം. ഇതിന്റെ ക്വസ്റ്റ്യൻ പേപ്പർ ഉണ്ടാക്കണം എന്ന നിർദ്ദേശനം മാത്രമാണ് ഗുരുപ്രസാദ് കൊടുത്തിട്ടുണ്ടായത്. അവിടെ 2 ടീച്ചർ കുണ്ടാ സ്കൂളിന്റെ ടീച്ചേഴ്സ് ആണ് ഈ ക്വസ്റ്റ്യൻസ് പ്രിപ്പയർ ആക്കിയത്. അതിൽ ഒരു ടീച്ചർ അശ്വതി എന്ന് പറയുന്ന ടീച്ചർ കോൺഗ്രസ് ലീഡറിന്റെ ഭാര്യമാണ്. അതേപോലെ KSTPA ഒരു മെമ്പർ കൂടിയാണ്. അപ്പോ ഇതും കറക്റ്റായിട്ട് അന്വേഷണം നടത്താണ്ട് ഈ ഗുരുപ്രസാദ് എന്ന പറയുന്ന ഒരു ടീച്ചർ BJPയിൽ വർക്ക് എടുക്കുന്നുണ്ടെന്ന് ഒറ്റ രാഷ്ട്രീയ വിഷയം ഏറ്റെടുത്തുകൊണ്ട് ഇതിൽ രാഷ്ട്രീയ ഉൾപ്പെടുത്തിക്കൊണ്ട് ഡയറക്റ്റ് ആയിട്ട് മാനേജ്മെന്റിക്ക് സസ്പെൻഡ് ചെയ്യണം എന്ന ഓർഡർ അങ്ങോട്ട് അയച്ചു കൊടുത്തിട്ടുള്ളത്. ഞങ്ങൾ ആ ടീച്ചറെ സസ്പെൻഡ് ആക്കാൻ വേണ്ടിയിട്ട് നമ്മൾ അത് വിടുന്നുമില്ല. BJP ശക്തമായിട്ടും പോരാടിക്കൊണ്ട് ഗുരുപ്രസാദ് എന്ന ടീച്ചർക്ക് നീതി കിട്ടുന്നിടത്തോടെ നമ്മൾ പോരാട്ടം നടത്തും. ಕಾಸರಗೋಡು ಕಲೆಕ್ಟರೇಟ್ ಉದ್ಯೋಗಿ ಚೆಂಗಳ ಅದ್ರುಕುಳಿ ನಿವಾಸಿ ಆಶಾಲತಾ ಇಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಅನುಮಾನಗಳು ಮುಂದುವರೆದಿವೆ. ಯುವತಿಯನ್ನು ಎಲ್ಲರೂ ಏಕಾಗಿಯಾಗಿರಿಸಿದರು ಎಂಬ ಆಕೆಯ ಹೇಳಿಕೆ ಮತ್ತು ನಿನಗೆ ನಾನು ನೀಡಿದ ಕೊನೆಯ ಪರಿಗಣನೆ ನನ್ನ ಮೌನ ಎಂಬ ಕೊನೆಯ ವಾಟ್ಸಪ್ ಸ್ಟೇಟಸ್ ಚರ್ಚೆಗೆ ಗ್ರಾಸವಾಗಿದೆ. ಇದರ ಜೊತೆಗೆ ಕಡ್ಡಾಯ ಸೆಕ್ಷನ್ ಬದಲಾವಣೆಯಿಂದ ಉಂಟಾದ ಮಾನಸಿಕ ಒತ್ತಡವೇ ಆಶಾಲತಾ ಸಾವಿಗೆ ಕಾರಣವೆಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆರೋಪಿಸಿದ್ದಕ್ಕೆ LDF ಸರ್ಕಾರದ ಅವಧಿಯಲ್ಲೇ ಆಶಾಲತಾ ಅವರನ್ನು ಸೆಕ್ಷನ್ ಬದಲಾಯಿಸಲಾಗಿತ್ತು ಎಂದು ಪ್ರತಿಪಕ್ಷ ನಾಯಕ VD ಸತೀಶನ್ ಪ್ರತ್ಯಾರೋಪ ವ್ಯಕ್ತಪಡಿಸಿದ್ದರು. ವಿಷ ಸೇವನೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಕಾಸರಗೋಡು ಕಲೆಕ್ಟರೇಟಿನ UD ಕ್ಲರ್ಕ್ ಚೆಂಗಳದ ಆಶಾಲತಾ ಅವರು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ನಿಧನರಾದರು. ಶುಕ್ರವಾರ ಮಧ್ಯಾಹ್ನ 2:30 ಸುಮಾರಿಗೆ ಆಶಾಲತಾ ಸ್ವತಃ ಕಾರು ಚಲಾಯಿಸಿ ಚೆಂಗಳ ಸಹಕಾರ ಆಸ್ಪತ್ರೆಗೆ ಬಂದು ವಿಷ ಸೇವಿಸಿರುವುದಾಗಿ ಆಸ್ಪತ್ರೆ ಅಧಿಕಾರಿಗಳಿಗೆ ತಿಳಿಸಿದ್ದರು. ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಅವರನ್ನು ಚೆಂಗಳ ಆಸ್ಟರ್ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆರೋಗ್ಯ ಸ್ಥಿತಿ ಅತ್ಯಂತ ಗಂಭೀರವಾಗಿದ್ದರಿಂದ ಸಂಜೆ ಕೋಜಿಕೋಡಿನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ಘಟನೆಯ ವಿಷಯ ತಿಳಿದು ಆಸ್ಪತ್ರೆಗೆ ಬಂದ ಮಹಿಳಾ ಪೊಲೀಸರು ಸೇರಿದಂತೆ ಅಧಿಕಾರಿಗಳು ಆಶಾಲತಾ ಅವರಿಂದ ಹೇಳಿಕೆ ಪಡೆದಿದ್ದರು.
ತನ್ನನ್ನು ಎಲ್ಲರೂ ಏಕಾಂಗಿಯಾಗಿರಿಸಿದ್ದಾರೆ ಎಂಬ ನೋವನ್ನು ಅವರು ಹಂಚಿಕೊಂಡಿದ್ದರು ಎಂಬ ಮಾಹಿತಿ ಹೊರಬಂದಿದೆ. ಆದರೆ ಇದರ ಹಿಂದಿನ ನಿಖರ ಹಿನ್ನೆಲೆ ಹಾಗೂ ಕಾರಣಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನೆಯ ದಿನ ಆಶಾಲತಾ ಅವರು ವಾಟ್ಸಪ್ನಲ್ಲಿ ಹಾಕಿದ್ದ ಕೊನೆಯ ಸ್ಟೇಟಸ್ ಕೂಡ ಬಂಧುಗಳು ಮತ್ತು ಸ್ನೇಹಿತರಲ್ಲಿ ಚರ್ಚೆಯಾಗಿದೆ. ನಿನಗೆ ನಾನು ನೀಡಿದ ಕೊನೆಯ ಪರಿಗಣನೆ ನನ್ನ ಮೌನ ಎಂಬುದು ಆ ಸ್ಟೇಟಸ್ನ ಸಾರಾಂಶವಾಗಿತ್ತು. ಈ ಮಾತುಗಳ ಹಿಂದಿನ ನಿಜವಾದ ಉದ್ದೇಶವೇನು ಎಂಬುದರ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನಕ್ಕೆ ಬರಲಾಗಿಲ್ಲ. NGO ಯೂನಿಯನ್ ಜಿಲ್ಲಾ ಕೌನ್ಸಿಲ್ ಸದಸ್ಯೆ ಹಾಗೂ ಕಲೆಕ್ಟರೇಟಿನ ಅಕ್ಷರ ಲೈಬ್ರರಿ ಪದಾಧಿಕಾರಿಯಾಗಿದ್ದ ಆಶಾಲತಾ ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ನಲ್ಲಿ ಕೆಲಸ ಮಾಡುತ್ತಿದ್ದರು. 2 ತಿಂಗಳ ಹಿಂದೆ ಅವರನ್ನು ಎಂಡೋಸಲ್ಫಾನ್ ಸೆಲ್ಗೆ ವರ್ಗಾಯಿಸಲಾಗಿತ್ತು. ಉನ್ನತ ಶಿಕ್ಷಣ ಪಡೆದ MA B.Ed ಪದವೀಧರರಾಗಿದ್ದಾರೆ. ಅವರ ಪತಿ ಅಜಯ್ ಕುಮಾರ್ ಗಲ್ಫಿನಲ್ಲಿದ್ದಾರೆ. ಆಶಾಲತಾ ಆಸ್ಪತ್ರೆಗೆ ದಾಖಲಾಗಿರುವ ವಿಷಯ ತಿಳಿದು ಪತಿ ಶನಿವಾರವೇ ಊರಿಗೆ ಬಂದಿದ್ದರು. ಯದು ಕೃಷ್ಣನ್ ಅಗ್ನಿವೇಶ್ ಪುತ್ರರಾಗಿದ್ದಾರೆ. ಇದೇ ವೇಳೆ ಕಡ್ಡಾಯ ವರ್ಗಾವಣೆಯಿಂದ ಉಂಟಾದ ಮಾನಸಿಕ ಒತ್ತಡವೇ ಆಶಾಲತಾ ಅವರ ಸಾವಿಗೆ ಕಾರಣ ಎಂದು ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಆರೋಪಿಸಿದ್ದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಪಿಣರಾಯಿ ವಿಜಯನ್ ಆರೋಪಕ್ಕೆ ಪ್ರತಿ ಆರೋಪ ಮಾಡಿದ ಮುಖ್ಯಮಂತ್ರಿ VD ಸತೀಶನ್ LDF ಸರ್ಕಾರದ ಅವಧಿಯಲ್ಲೇ ಆಶಾಲತಾ ಅವರನ್ನು ಸೆಕ್ಷನ್ ಬದಲಾಯಿಸಲಾಗಿತ್ತು ಎಂದು ಮರು ಉತ್ತರ ಹೇಳಿದ್ದಾರೆ. ಇದರ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನಲ್ಲಿ ಭಾರಿ ಮಾದಕ ವಸ್ತು ಬೇಟೆ. ಕಾಲಿಕಡವಿನಲ್ಲಿ ಕಾರಿನಲ್ಲಿ ಕಳ್ಳಸಾಗಣೆ ಮಾಡಲು ಯತ್ನಿಸುತ್ತಿದ್ದ ವೇಳೆ ಪೆರುಂಬಾವೂರು ನಿವಾಸಿಯನ್ನು 130 ಗ್ರಾಂ MDMA ಜೊತೆ ಬಂಧಿಸಲಾಗಿದೆ. ಏಜೆಂಟ್ಗಳಿಗೆ ವಿತರಿಸಲು ತಂದಿದ್ದ ಮಾದಕ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಕಾಲಿಕಡವಿನಲ್ಲಿ ಮಾರಕ ಮಾದಕ ವಸ್ತು MDMA ದಾಳಿ ನಡೆಸಲಾಗಿದೆ. ಕಾರಿನಲ್ಲಿ ಕಳ್ಳಸಾಗಣೆ ಮಾಡಲು ಯತ್ನಿಸುತ್ತಿದ್ದ 130 ಗ್ರಾಂ MDMA ಜೊತೆ ಮೂವರನ್ನು ಬಂಧಿಸಲಾಗಿದೆ. ಎರ್ನಾಕುಲ, ಪೆರಂಬವೂರು ಹಾಗೂ ಅರಕ್ಕಾಪೊಡಿ ನಿವಾಸಿಗಳಾದ PA ಅಬ್ದುಲ್ ಸಲಾಂ, KH ಮೊಹಮ್ಮದ್ ಹುಸೇನ್ ಹಾಗೂ PA ಅಬ್ಬಾಸ್ ಎಂಬುವರನ್ನು ಬಂಧಿಸಲಾಗಿರುವುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿತಿನ್ ರಾಜ್ ಅವರ ಮೇಲ್ವಿಚಾರಣೆಯಲ್ಲಿ ಡ್ಯಾನ್ಸ್ ಆಫ್ ಸ್ಕ್ವಾಡ್ ಹಾಗೂ ಚಂದೇರಾ SI ಮನು P ಚೆರಿಯನ್ ಹಾಗೂ ಅವರ ತಂಡ ಮಾದಕ ವಸ್ತು ಕಾರ್ಯಾಚರಣೆ ನಡೆಸಿತು. ರಹಸ್ಯ ಸುಳಿವು ದೊರೆತ ಬಳಿಕ ನಡೆಸಿದ ವಾಹನ ತಪಾಸಣೆಯ ಸಮಯದಲ್ಲಿ ಈ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಆರೋಪಿಗಳು ಎರ್ನಾಕುಲದಿಂದ ಕಾಸರಗೋಡಿಗೆ ಬರುತ್ತಿದ್ದರು. ಅನುಮಾನದ ಮೇಲೆ ಕಾರನ್ನು ತಡೆದು ಪರಿಶೀಲಿಸಿದಾಗ ಮಾರಕ ಮಾದಕ ವಸ್ತು ಪತ್ತೆಯಾಗಿದೆ. ವಿತರಣೆಗಾಗಿ ಕಾಸರಗೋಡಿನ ಏಜೆಂಟ್ಗಳಿಗೆ ತಲುಪಿಸುತ್ತಿದ್ದ ಈ ಮಾದಕ ವಸ್ತುವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕಾಸರಗೋಡು ವಲಯದ ಪರಿವಾರ ಬಂಟರ ಸಂಘದ ವತಿಯಿಂದ ಕಾಸರಗೋಡು ಪರಿವಾರೋತ್ಸವ 2026 ಸಮಾರಂಭ ಹಾಗೂ ಕೆಸರುಗದ್ದೆ ಮಹಿಳಾ ಸಂಘದ ವತಿಯಿಂದ ಆಟಿಕೂಟ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು. ಕೊರುವೈಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಾರ್ಥನಾ ಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಬೆಂಗಳೂರು ವಲಯದ ರಾಖಿ ನಯನ ಚಂದ್ರ ನಾಯಕ್ ಉದ್ಘಾಟಿಸಿದರು. ಪುರಾತನ ಆಹಾರ ಪದ್ಧತಿಗಳನ್ನು ನವ ಪೀಳಿಗೆಗೆ ಪರಿಚಯಿಸುವ ಹಾಗೂ ಜೀವನ ಶೈಲಿಯ ಕಾಯಿಲೆಗಳಿಂದ ಮುಕ್ತಿ ನೀಡುವ ಉದ್ದೇಶದಿಂದ ಆಟಿಕೂಟ ಕಾರ್ಯಕ್ರಮವನ್ನು ಆಷಾಢ ಮಾಸದಲ್ಲಿ ಆಯೋಜಿಸಲಾಗುತ್ತದೆ. ತುಳುನಾಡಿನಲ್ಲಿ ಆಟಿಕೂಟವು ಒಂದು ಆಹಾರ ಉತ್ಸವವಾಗಿದ್ದು, ಹಿಂದಿನ ಕುಟುಂಬದ ಸ್ನೇಹದ ಸವಿಯನ್ನು ಹಾಗೂ ಆರೋಗ್ಯಕರ ಆಹಾರ ಪದ್ಧತಿಗಳ ನೆನಪುಗಳನ್ನು ಈ ಮೂಲಕ ಮೆಲುಕು ಹಾಕಿಕೊಳ್ಳಲಾಗುತ್ತದೆ. ಪರಿವಾರ ಬಂಟರ ಸಂಘ ಕಾಸರಗೋಡು ವಲಯ ಮಹಿಳಾ ವೇದಿಕೆಯ ಆಶ್ರಯದಲ್ಲಿ ಕೋರುವೈಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಾರ್ಥನಾ ಮಂದಿರದಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಸ್ಮರಿಸುವ ಕಾಸರಗೋಡು ಪರಿವಾರ ಉತ್ಸವ 2026 ಕೆಸರುಗದ್ದೆ ಆಟಿಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿವಿಧ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಸಮುದಾಯದ ಸದಸ್ಯರು ಮನೆಯಿಂದ ಕಾರ್ಯಕ್ರಮಕ್ಕೆ ತಂದಿದ್ದರು. ಪರಿವಾರ ಬಂಟರ ಸಂಘ ಬೆಂಗಳೂರು ವಲಯದ ಸದಸ್ಯೆ ರಾಖಿ ನಯನಚಂದ್ರ ನಾಯ್ಕ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಾಧ್ಯಾಪಕ ಡಾಕ್ಟರ್ ಜಯಪ್ರಕಾಶ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ವೃದ್ಧ ದಂಪತಿಗಳಾದ ಕೊಲ್ಲಂಬಾಡಿ ಬಾಲಕೃಷ್ಣ ನಾಯ್ಕ್ ಹಾಗೂ ಸುಶೀಲಾ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು.
ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಪ್ರಮುಖ ಕೈಗಾರಿಕೋದ್ಯಮಿಗಳನ್ನು ಸನ್ಮಾನಿಸಲಾಯಿತು. ಲೀಲಾವತಿ ಕೆ ನಾಯ್ಕ್, ಮಧೂರು ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಕೀಲಾ ಅಶೋಕ್ ನಾಯ್ಕ್, ಶ್ರೀನಿವಾಸ ನಾಯ್ಕ್, ಪುರುಷೋತ್ತಮ ಎಂ ನಾಯ್ಕ್ ಮುಂತಾದವರು ಮಾತನಾಡಿದರು. ಯೋಗೇಶ ನಾಯ್ಕ್ ಮಧೂರು ಸ್ವಾಗತಿಸಿ, ಬೇಬಿ ಎಸ್ ನಾಯ್ಕ್ ಧನ್ಯವಾದವಿತ್ತರು. ಶರತ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. ನಾಡಿನ ಹಬ್ಬವಾಗಿ ಮಾರ್ಪಟ್ಟಿರುವ ಆಟಿಕೂಟ ಕಾರ್ಯಕ್ರಮದಲ್ಲಿ ನೂರಾರು ಸಮಾಜ ಬಾಂಧವರು ಭಾಗವಹಿಸಿದರು. ಈ ಪ್ರದೇಶದ ವಿಶಿಷ್ಟ ಆಹಾರ ಸಂಸ್ಕೃತಿಯನ್ನು ಪುನರ್ಜೀವನಗೊಳಿಸಲು ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸಲು ಆಯೋಜಿಸಲಾದ ಆಟಿಕೂಟ ಆಚರಣೆಯು ಪ್ರತಿ ವರ್ಷ ಇಡೀ ನಾಡನ್ನು ಸಂಭ್ರಮಗೊಳಿಸುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಫಿ ಗೀತೆಗಳ ಸಂಗೀತ ಕಚೇರಿಯಾದ ಮೆಹಫಿಲ್ ರಾವ್ ಪಿಲಿಕುಂಜೆ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲಿನಲ್ಲಿ ಸಂಭ್ರಮ ಮೂಡಿಸಿತು. ತಳಂಗರ ರಾಫಿ ಮಹಲ್ ನೇತೃತ್ವದಲ್ಲಿ ಸಜಾದ್ ಕ್ಯಾಲಿಕಟ್ ಹಾಗೂ ತಂಡವು ಮೆಹಫಿಲ್ ಎಂ ಶಾಮ್ ರಫೀಕೆ ನಾಮ್ ಕಾರ್ಯಕ್ರಮದ ಮೂಲಕ 3.5 ಗಂಟೆಗಳ ಕಾಲ ಪ್ರೇಕ್ಷಕರ ಹೃದಯದಲ್ಲಿ ಹೊಸ ಉತ್ಸಾಹದ ಮಳೆಯನ್ನು ಸುರಿಸಿದರು. ರಾಫಿ ಗೀತೆಗಳ ಮೆಹಫಿಲ್ ರಾವ್ ಕಾರ್ಯಕ್ರಮವು ಪಿಲಿಕುಂಜೆ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲಿನಲ್ಲಿ ತುಂಬಿ ತುಳುಕಿದ ಸಂಗೀತ ಪ್ರೇಮಿಗಳಿಗೆ ನವ್ಯ ಅನುಭವ ನೀಡಿತು. ತಳಂಗರ ರಾಫಿ ಮಹಲ್ ನೇತೃತ್ವದಲ್ಲಿ ಸಜಾದ್ ಕ್ಯಾಲಿಕಟ್ ಹಾಗೂ ತಂಡವು ಮೆಹಫಿಲ್ ಎಂ ಶಾಮ್ ರಫೀಕೆ ನಾಮ್ ಮೂಲಕ 3.5 ಗಂಟೆಗಳ ಕಾಲ ಪ್ರೇಕ್ಷಕರ ಹೃದಯದಲ್ಲಿ ಉತ್ಸಾಹದ ಮಳೆ ಸುರಿಸಿದರು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರು, ಅಧ್ಯಕ್ಷರು ಅಥವಾ ಸ್ವಾಗತ ಭಾಷಣಕಾರರು ಇಲ್ಲದೆ ನೇರವಾಗಿ ಗಾಯನ ಆರಂಭವಾದುದು ವಿಶೇಷವಾಗಿತ್ತು. ಭಾರತೀಯ ಸಂಗೀತ ಲೋಕದಲ್ಲಿ ಇಂದಿಗೂ ಮಧುರ ಗೀತೆಗಳ ಮೂಲಕ ಜೀವಂತವಾಗಿರುವ ರಾಫಿ ಸಾಹೇಬರ 46ನೇ ಪುಣ್ಯಸ್ಮರಣೆಯ ಅಂಗವಾಗಿ ಈ ಮೆಹಫಿಲ್ ಅನ್ನು ಮೊದಲ ಬಾರಿಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಗಾಯಕರಾದ ಸಜಾದ್ ಕ್ಯಾಲಿಕಟ್, ಶುಭ, ಸೋಯಾ, ಆಂಗರ್ ಲಿಮೇಶ್ ಹಾಗೂ ತಂಡದ ಸದಸ್ಯರನ್ನು ಸಂಘಟನೆಯ ಅಧ್ಯಕ್ಷ ಪಿಎಸ್ ಹಮೀದ್, ಕಾರ್ಯದರ್ಶಿ ಪಿಕೆ ಸತ್ತಾರ್, ಪದಾಧಿಕಾರಿಗಳಾದ ರಹಮತ್ ಮುಹಮ್ಮದ್, ಮಾಹಿನ್ ಲಾಫ್, ಏರಿಯಲ್ ಶರೀಫ್, ಎಎಸ್ ಮೊಹಮ್ಮದ್ ಕುഞ്ഞി, ಶಾಫಿ ತೆರುವತ್, ಟಿಎಸ್ ಬಶೀರ್, ಶರೀಫ್ ಸಾಹೇಬ್, ಅಬ್ದುಲ್ ರಹಮಾನ್ ಬ್ಯಾಂಗೋಡ್, ಮಾಧ್ಯಮ ಪ್ರತಿನಿಧಿ ಟಿಎ ಶಾಫಿ, ಮುಜೀಬ್ ಅಹ್ಮದ್ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜೆಸಿಐ ಇಂಡಿಯಾ ರಾಷ್ಟ್ರೀಯ ಉಪಾಧ್ಯಕ್ಷ ಆರ್ ಕೌಶಿಕ್ ಅವರ ಸಂದರ್ಶನಕ್ಕೆ ಸಂಬಂಧಿಸಿ ಜೆಸಿಐ ವಿದ್ಯಾನಗರವು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ವೀಲ್ಚೇರ್ ಕೊಡುಗೆ ನೀಡಲಾಯಿತು. ಆಸ್ಪತ್ರೆಗೆ ಭೇಟಿ ನೀಡುವ ರೋಗಿಗಳು ಹಾಗೂ ಅವರ ಸಹಚರರಿಗೆ ತುಂಬಾ ಪ್ರಯೋಜನಕಾರಿಯಾಗುವ ಉದ್ದೇಶದಿಂದ ವೀಲ್ಚೇರ್ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೆಸಿಐ ವಿದ್ಯಾನಗರ ಅಧ್ಯಕ್ಷ ಅನೀಶ್ ಆರ್ ವಹಿಸಿದ್ದರು. ಜೆಸಿಐ ಇಂಡಿಯಾ ರಾಷ್ಟ್ರೀಯ ಉಪಾಧ್ಯಕ್ಷ ಆರ್ ಕೌಶಿಕ್ ವೀಲ್ಚೇರ್ ಅನ್ನು ಆಸ್ಪತ್ರೆ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು. It's the best work of life. So we are really happy to start off this official visit on a very positive and community worth note. I really appreciate the president of JCI Vidyanagar and all the members for coming forward and donating this wonderful wheelchair, so which will be beneficial to many patients coming to this government hospital in Kasaragod. So I am looking forward from this local organization to come forward and donate many for many projects in the future. Best wishes to everyone, including all these zone governing board members and all the JCs here. Thank you. ವಲಯ ಅಧ್ಯಕ್ಷ ಅರುಣ್ ಪ್ರಭು ಹಾಗೂ ವಲಯ ಉಪಾಧ್ಯಕ್ಷ ರಾಶಿದ್ ಕೆಎಚ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಸ್ಪತ್ರೆಯ ಆರ್ಎಂಒ ಡಾಕ್ಟರ್ ಸಂಧ್ಯಾ, ಮುಹಮ್ಮದ್ ಜಬ್ರೂದ್, ಸಂದೀಪ್ ಆರ್ ಶೆಣೈ, ಯತೇಶ್ ಬಳ್ಳಾಲ್, ಪಿ ಶರಣ್ಯ ನಾರಾಯಣನ್ ಮಾತನಾಡಿದರು. ಉಪ ನರ್ಸಿಂಗ್ ಅಧೀಕ್ಷಕಿ ನಸೀಮಾ, ಸ್ಟಾಫ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಅರುಣ್ ರಾಮ್, ಮಾಹಿನ್ ಕುನಿಲ್, ಶ್ರೀಧರನ್, ರಾಜೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಸಮಾಜದ ಅಗತ್ಯಗಳನ್ನು ಗುರುತಿಸಿ ಸೇವಾ ಕಾರ್ಯಗಳನ್ನು ಮತ್ತಷ್ಟು ಬಲಪಡಿಸುವ ಭಾಗವಾಗಿ ಜೆಸಿಐ ವಿದ್ಯಾನಗರವು ಜನರಲ್ ಆಸ್ಪತ್ರೆಗೆ ವೀಲ್ಚೇರ್ ನೀಡಿದೆ. ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಈ ರೀತಿಯ ಸೇವಾ ಕಾರ್ಯಗಳನ್ನು ಮುಂದೆಯೂ ಆಯೋಜಿಸಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. ಸೇವೆಯೇ ಜೆಸಿಐಯ ಶಕ್ತಿ. ಸಮಾಜದ ಅಗತ್ಯಗಳೊಂದಿಗೆ ಕೈಜೋಡಿಸಿ ಇನ್ನಷ್ಟು ಜನೋಪಕಾರಿ ಕಾರ್ಯಗಳೊಂದಿಗೆ ಜೆಸಿಐ ವಿದ್ಯಾನಗರ ಮುನ್ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪಿಲಿಕುಂಜೆ ಶ್ರೀ ಜಗದಾಂಬಾ ದೇವಿ ದೇವಸ್ಥಾನದಲ್ಲಿ ಸದ್ಗುರುಗಳು ನಿತ್ಯಾನಂದ ಸ್ವಾಮಿಗಳ 66ನೇ ಸಮಾಧಿ ವಾರ್ಷಿಕೋತ್ಸವವನ್ನು ಭಜನೆ, ಗುರುಪೂಜೆ ಹಾಗೂ ಅನ್ನದಾನದೊಂದಿಗೆ ಆಚರಿಸಲಾಯಿತು. ಇದರ ಜೊತೆಗೆ ಈ ವರ್ಷದ ನವರಾತ್ರಿ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ವಿಶೇಷ ಸಭೆಯಲ್ಲಿ ಬಿಡುಗಡೆ ಮಾಡಲಾಯಿತು.
ಪ್ರತಿ ವರ್ಷದಂತೆ ಈ ವರ್ಷವೂ ನಿತ್ಯಾನಂದ ಸ್ವಾಮಿಗಳ 66ನೇ ಸಮಾಧಿ ವಾರ್ಷಿಕ ಭಜನೆ, ಗುರುಪೂಜೆ ಹಾಗೂ ಅನ್ನದಾನದೊಂದಿಗೆ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಇದೇ ವೇಳೆ ನಡೆದ ವಿಶೇಷ ಮಹಾಸಭೆಯಲ್ಲಿ ಈ ವರ್ಷದ ನವರಾತ್ರಿ ಮಹೋತ್ಸವದ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಕ್ಷೇತ್ರದ ಅಧ್ಯಕ್ಷ ಸಿ.ವಿ. ಪೊದುವಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕ್ಷೇತ್ರದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ರಕ್ಷಾಧಿಕಾರಿಯೂ ಆದ ಪ್ರಮುಖ ವಕೀಲರಾದ ಯು.ಎಸ್. ಬಾಲನ್ ಪುಲಿಕುನ್ನು ಉದ್ಘಾಟಿಸಿದರು. ಡಾಕ್ಟರ್ ಭರತನ್, ಕೆ.ಎನ್. ವೇಣುಗೋಪಾಲನ್, ಯಶೋಧ ಚಂದ್ರನ್ ಪಿಲಿಕುಂಜೆ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಕೆ. ಸುಜಿತ್ ಕುಮಾರ್ ಸ್ವಾಗತಿಸಿದರು. ಕೋಶಾಧಿಕಾರಿ ಕೆ. ಮನೋಜ್ ಕುಮಾರ್ ಧನ್ಯವಾದವಿತ್ತರು. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೆ ವಿವಿಧ ಕಲಾ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನವರಾತ್ರಿ ಮಹೋತ್ಸವ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಹ್ರೇನ್ ಕೆಎಂಸಿಸಿ ಕಾಸರಗೋಡು ಮಂಡಲ ಸಮಿತಿಯ ನೇತೃತ್ವದಲ್ಲಿ ಮಾಜಿ ವಲಸಿಗ ಹಾಗೂ ತಲಂಗರದ ಸ್ಥಿರ ನಿವಾಸಿಯಾಗಿರುವ ರೋಗಿಗೆ ವೈದ್ಯಕೀಯ ನೆರವು ವಿತರಣೆ ಮಾಡಲಾಯಿತು. ಕಾಸರಗೋಡು ಮಂಡಲ ಮುಸ್ಲಿಂ ಲೀಗ್ ಕಚೇರಿಯಲ್ಲಿ ನಡೆದ ಸಮಾರಂಭವನ್ನು ಕಾಸರಗೋಡು ಶಾಸಕ ಕಲಟ್ರ ಮಾಹಿನ್ ಹಾಜಿ ವೈದ್ಯಕೀಯ ನೆರವು ನೀಡುವ ಮೂಲಕ ಉದ್ಘಾಟಿಸಿದರು. ಬೆಹರೇನ್ ಕೆಎಂಸಿಸಿ ಕಾಸರಗೋಡು ಮಂಡಲ ಸಮಿತಿಯಿಂದ ಮಾಜಿ ಆನಿವಾಸಿ ಹಾಗೂ ತಳಂಗರ ನಿವಾಸಿಯಾಗಿರುವ ರೋಗಿಗೆ ವೈದ್ಯಕೀಯ ನೆರವು ನೀಡಲಾಯಿತು. ಕಾಸರಗೋಡು ಮಂಡಲ ಮುಸ್ಲಿಂ ಲೀಗ್ ಕಚೇರಿಯಲ್ಲಿ ನಡೆದ ಸಮಾರಂಭವನ್ನು ಕಾಸರಗೋಡು ಶಾಸಕ ಕಲ್ಲಟ್ರ ಮಾಯಿನ್ ಹಾಜಿ ಅವರು ವೈದ್ಯಕೀಯ ನೆರವು ನೀಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೆಎಂಸಿಸಿ ಯಾವಾಗಲೂ ದತ್ತಿ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದೆ. ಸಮಾಜದ ಅರ್ಹ ಜನರಿಗೆ ಸಹಾಯ ಮಾಡುವ ಇಂತಹ ಚಟುವಟಿಕೆಗಳಿಗೆ ಎಲ್ಲ ರೀತಿಯ ಹಾರೈಕೆಗಳು ಮತ್ತು ಬೆಂಬಲವನ್ನು ನೀಡಲಾಗುವುದು ಎಂದು ಕಲ್ಲಟ್ರ ಮಾಯಿನ್ ಹಾಜಿ ಹೇಳಿದರು. ಬೆಹರಿನ್ ಕೆಎಂಸಿಸಿ ರಾಜ್ಯ ಉಪಾಧ್ಯಕ್ಷ ಶಾಫಿ ಪಾರಕಟ್ಟ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲ ಅಧ್ಯಕ್ಷ ಮಾಹಿನ್ ಕೇಳೋಟು ಮುಖ್ಯ ಭಾಷಣ ಮಾಡಿದರು. ಮುಸ್ಲಿಂ ಲೀಗ್ ಮಂಡಲ ಕಾರ್ಯದರ್ಶಿ ಟಿ.ಎಂ. ಇಕ್ಬಾಲ್, ಬೆಹರಿನ್ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ರಿಯಾಸ್ ಪಟ್ಲ, ಮುಸ್ಲಿಂ ಲೀಗ್ ಮಂಡಲ ಕೋಶಾಧಿಕಾರಿ ಕುഞ്ഞാಂಬು ಹಾಜಿ, ನಗರಸಭಾ ಮುಸ್ಲಿಂ ಲೀಗ್ ಅಧ್ಯಕ್ಷ ಬಶೀರ್ ತೋಟ, ಮೊಗ್ರಲ್ ಪುತ್ತೂರು ಪಂಚಾಯತ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಅನ್ವರ್ ಚೆರಂಗೈ, ಕೆಎಂಸಿಸಿ ಮುಖಂಡರಾದ ಹುಸೇನ್ ಪಾರಕಟ್ಟೆ, ಅಬ್ಬಾಸ್ ಚಮನಾಡ್, ಕಾಸಿಂ ಚಾಲಾ, ಅಶ್ರಫ್ ಚಾಲಾ, ಉದುಮಾ ಮಂಡಲ ಕೆಎಂಸಿಸಿ ಅಧ್ಯಕ್ಷ ರೆಹಮಾನ್ ಕಟ್ಟಕಾಲ್, ಮನಾಫ್ ಚಮನಾಡ್, ಮೊಹಸಿನ್ ಚಮನಾಡ್, ಯೂತ್ ಲೀಗ್ ಕಾಸರಗೋಡು ಮಂಡಲ ಕಾರ್ಯದರ್ಶಿ ಹಾರಿಸ್ ಬೆದರ, ಕೆಎಂಸಿಸಿ ಜಿಲ್ಲಾ ಸಂಯೋಜಕ ಕುഞ്ഞാಂಬು ಬೆದರ ಮುಂತಾದವರು ಮಾತನಾಡಿದರು. ಮಂಡಲ ಮುಸ್ಲಿಂ ಲೀಗ್ ಮುಖಂಡರಾದ ಎಂಎಚ್ ಮೊಹಮ್ಮದ್, ಅಬ್ದುಲ್ ರೆಹಮಾನ್ ಕಾಜಿ, ನಾಸರ್ ಚಾಯಂದಡಿ, ಎಸ್ ಮೊಹಮ್ಮದ್ ಕುಂಜು ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೆಎಂಸಿಸಿ ಕಾಸರಗೋಡು ಮಂಡಲ ಕಾರ್ಯದರ್ಶಿ ಶಂಸುದ್ದೀನ್ ಸ್ವಾಗತಿಸಿ, ಕಾಸರಗೋಡು ಮಂಡಲ ಕೆಎಂಸಿಸಿ ಉಪಾಧ್ಯಕ್ಷ ನವಾಜ್ ಟೇರೂರು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶೋಭಿಕಾ ವೆಡ್ಡಿಂಗ್ಸ್ನ ಓಣಂ ಅಭಿಯಾನದ ಲೋಗೋ ಬಿಡುಗಡೆಗೊಳಿಸಲಾಯಿತು. ಹೊಸ ಪೀಳಿಗೆಯ ವೈವಿಧ್ಯಮಯ ಆಚರಣೆಗಳೊಂದಿಗೆ ಓಣಂನ ಸಂಪ್ರದಾಯವನ್ನು ಸಂಯೋಜಿಸುವ ಮೂಲಕ ಶೋಭಿಕಾ ವೆಡ್ಡಿಂಗ್ಸ್ ಈ ವರ್ಷದ ಓಣಂ ಅಭಿಯಾನವನ್ನು ಅದ್ಧೂರಿಯಿಂದ ಪ್ರಾರಂಭಿಸಿದೆ. ಈ ಬಾರಿಯ ಓಣಮನ್ನು ಗ್ರಾಹಕರಿಗೆ ಬಣ್ಣ ಬಣ್ಣದ ಅನುಭವವನ್ನಾಗಿ ಮಾಡಲು ಶೋಭಿಕಾ ಸಜ್ಜಾಗಿದೆ. ಶೋಭಿಕಾ ವೆಡ್ಡಿಂಗ್ಸ್ ಆಯೋಜಿಸಿದ ಓಣಂ ಕ್ಯಾಂಪೇನ್ನ ಲೋಗೋ ಬಿಡುಗಡೆ ಸಮಾರಂಭವು ಗಮನ ಸೆಳೆಯಿತು. ಯುವ ಉದ್ಯಮಿ ಡಾಕ್ಟರ್ ಆಯಿಷಾ ರೂಬಿ, ಸಾಮಾಜಿಕ ಮಾಧ್ಯಮ ವಿಷಯ ನಿರ್ಮಾಪಕರಾದ ರಾಜೇಶ್ ಚಿನ್ನು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಓಣಂ ಕ್ಯಾಂಪೇನ್ ಲೋಗೋವನ್ನು ಬಿಡುಗಡೆ ಮಾಡಿದರು. The official logo launch of Shobhika Weddings. Please let your hands together and give them a big round of applause. ഫസ്റ്റ് ഓഫ് ഓൾ ഭയങ്കര സന്തോഷമുണ്ട്. അതായത് സ്വന്തം നാട്ടിൽ ഇതുപോലെയുള്ളൊരു ഓപ്പർച്യൂണിറ്റി. സോ താങ്ക്സ് ടു ഷോഭിക വെഡിങ് ഫോർ ഇൻവൈറ്റിംഗ് മീ. ആൻഡ് ഷോഭിക റിച്ചാൽ സാർ നേരത്തെ പറഞ്ഞ പോലെ അപ്പം ഷോഭിക വെഡ്ഡിങ് മാത്രമല്ല, എനിക്ക് തോന്നുന്നു ഓരോ ഫെസ്റ്റിവലിനും സെലിബ്രേറ്റ് ചെയ്യാം. അപ്പം യുനോ വാട്ട് ഐ വുഡ് സേ ഷോഭിക വെഡ്ഡിങ് എന്ന് പറയുമ്പോൾ ഷോഭിക സെലിബ്രേഷൻസ് ആയിട്ട് റീബ്രാൻഡ് ചെയ്യേണ്ട ഒരു സമയമായി തോന്നുന്നു. സോ ഇനിയും ഒരുപാട് ഷോറൂംസ് വരട്ടെ, ഇനിയും ഒരുപാട് ബിസിനസ് ഡെവലപ്മെൻറ്റ്സ് ഉണ്ടാവട്ടെ. നിങ്ങളുടെ സപ്പോർട്ടും കൂട്ടായ്മയും ഷോഭികയുടെ കൂടെ എന്നും ഉണ്ടാവട്ടെ എന്ന് പ്രാർത്ഥിച്ചുകൊണ്ടും ആഗ്രഹിച്ചുകൊണ്ടും ആശംസിച്ചുകൊണ്ടും താങ്ക് യു സോ മച്ച്. ഫസ്റ്റ് ഓഫ് ഓൾ താങ്ക് യു സോ മച്ച് ഷോഭിക വെഡിങ് ഫോർ ഇൻവൈറ്റിംഗ് അസ്. ഇത് പറഞ്ഞ പോലെ സ്വന്തം നാട്ടിൽ തന്നെ ഇങ്ങനൊരു ഇവൻറ്റിൽ പങ്കെടുക്കാൻ പറ്റിയതിൽ ഭയങ്കര പ്രൗഡായിട്ട് തോന്നുന്നു.
എല്ലാവിധ ആശംസകളും നേരുന്നു. നല്ലൊരു എന്താ പറയണ്ടേ അടിപൊളിയായി ഈ ഒരു ഓണം ക്യാമ്പയിൻ മാറട്ടെ എന്ന് ആശംസിക്കുന്നു. താങ്ക് യു സോ മച്ച്. ഇപ്പോൾ 7 ഷോറൂമുകളാണ് ശോഭികക്ക് മാത്രമുള്ളത്. ഈ ഗ്രൂപ്പിന് ടോട്ടലായിട്ട് 27 സ്റ്റോഴ്സാണുള്ളത്. ശോഭികയുടെ മാത്രം ഈ 2000-ലധികം സ്റ്റാഫുകൾ നമുക്കിപ്പോൾ ഓൺഫോൾഡ് ആയിട്ടുണ്ട്. ഏകദേശം 6500-ഓളം കുടുംബങ്ങൾ വളരെ സന്തോഷത്തോടുകൂടി ജീവിച്ചു പോകുന്നുണ്ട്. അതുപോലെ തന്നെ ശോഭികയുടെ ഒരു സ്റ്റൈൽ ഓഫ് ഓപ്പറേഷൻ എന്ന് പറയുന്നത് ഒരു മാൾ കൺസെപ്റ്റാണ്. അതായത് ഇവിടെ ഒരാൾ പർച്ചേസിന് വന്നാൽ അവർക്ക് വേണ്ട എല്ലാവിധ പ്രൊഡക്ട്സും ഇവിടെ അവൈലബിൾ ആക്കുന്നുണ്ട്. നിങ്ങൾക്ക് ഷൂ വേണോ, ചെരുപ്പ് വേണോ, ഫുട്വെയർ ഉണ്ട്. അതുപോലെ തന്നെ നിങ്ങൾക്ക് ഫാൻസി വേണോ അതുണ്ട്, പെർഫ്യൂം വേണോ അതുണ്ട്, വാച്ചസ് വേണോ അതുണ്ട്, പിന്നെ അതുപോലെ ബാഗ് വേണോ അതുണ്ട്, ഡ്രസ്സ് ഉണ്ട്. എല്ലാം ഒരൊറ്റ അണ്ടർ വൺ റൂഫ് ആ ഒരു മോൾ കോൺസെപ്റ്റാണ് നമ്മൾ ഇൻട്രൊഡ്യൂസ് ചെയ്തിട്ടുള്ളത്. അപ്പോൾ എല്ലാ ഷോപ്പുകളിലും അതുപോലെ തന്നെയാണ് പോയിക്കൊണ്ടിരിക്കുന്നത്. പിന്നെ രണ്ടാമത്തെ ഒരു കാര്യം എന്ന് പറയുന്നത് നമ്മുടെ പർച്ചേസ് ഈ 27 സ്റ്റോഴ്സിൻ്റെ പർച്ചേസ് ആയതുകൊണ്ട് തന്നെ വളരെ നല്ല ക്വാളിറ്റിയുള്ള പ്രൊഡക്ട്സ് നല്ല പ്രൈസിൽ കൊടുക്കാൻ കഴിയുന്നുണ്ട് എന്നുള്ളതും കൂടിയാണ് ഇത്രയും ഈ ഒരു യാത്രയുടെ അല്ലെങ്കിൽ ജനങ്ങൾ ശോഭിക എന്ന ഒരു പേര് കൂടെ പിടിക്കാനുള്ള ഒരു പ്രധാന കാരണമായിട്ട് ഞാൻ കാണുന്നത്. ಶೋಭಿಕಾ ಗ್ರೂಪಿನ ಜನರಲ್ ಮ್ಯಾನೇಜರ್ ರಿಷಾದ್, ಕಾಸರಗೋಡು ಶೋರೂಮ್ ಮ್ಯಾನೇಜರ್ ಅಮ್ಜದ್, ರಜೀಶ್ ಸೇರಿದಂತೆ ಹಲವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಓಣಮಿನ ಸಾಂಪ್ರದಾಯಿಕತೆ ಹಾಗೂ ಹೊಸ ತಲೆಮಾರಿನ ಆಚರಣೆಯ ವೈವಿಧ್ಯವನ್ನು ಸಮನ್ವಯಗೊಳಿಸಿ ಶೋಭಿಕಾ ವೆಡ್ಡಿಂಗ್ಸ್ ಚಾಲನೆ ನೀಡಿದೆ. ಶೋಭಿಕಾ ವೆಡ್ಡಿಂಗ್ಸಿನ ಉದ್ಯೋಗಿಗಳು ಹಾಗೂ ಗ್ರಾಹಕರು ಸೇರಿದಂತೆ ಹಲವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಓಣಂ ಉತ್ಸವಕ್ಕೆ ಮತ್ತಷ್ಟು ಬಣ್ಣ ಮತ್ತು ಉತ್ಸಾಹ ನೀಡುವ ವಿವಿಧ ಕಾರ್ಯಕ್ರಮಗಳು ಲೋಗೋ ಬಿಡುಗಡೆಯ ಅಂಗವಾಗಿ ನಡೆದವು. ಓಣಮಿನ ಸಾಂಪ್ರದಾಯಿಕತೆ ಹಾಗೂ ತನಿಮೆಯನ್ನು ಆಧುನಿಕ ಟ್ರೆಂಡ್ಗಳೊಂದಿಗೆ ಬೆಸೆದು ಟ್ರೆಂಡ್ ಓಣಂ ಟ್ರೆಡಿಷನಲ್ ಓಣಂ ಎಂಬ ಕ್ಯಾಂಪೈನ್ ಅನ್ನು ರೂಪಿಸಲಾಗಿದೆ. ಸಮಾರಂಭದ ಅಂಗವಾಗಿ ತಿರುವಾದಿರ, ಚೆಂಡಮೇಳ, ವಿವಿಧ ನೃತ್ಯ ಪ್ರದರ್ಶನಗಳು, ಮಾವೇಲಿ ಆಗಮನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಓಣಂ ಉತ್ಸವದ ಸಂಭ್ರಮವನ್ನು ಹೆಚ್ಚಿಸಿದವು. ಈ ಓಣಂಗೆ ಅತ್ಯಂತ ಟ್ರೆಂಡಿಂಗ್ ಆಗಿರುವ ಮದ್ರಾಸಿ ಚೆಕ್ಸ್, ಮದ್ರಾಸಿ ಪ್ರಿಂಟ್, ಪ್ಯೂರ್ ಟಿಶ್ಯೂ, ಕಾಟನ್, ಮಲ್ ಕಾಟನ್, ಬುಟೀಕ್ ಸೀರೆಗಳಿಂದ ಹಿಡಿದು ಎಲ್ಲ ವಿಭಾಗಗಳಲ್ಲೂ ಹೊಸ ವಿನ್ಯಾಸಗಳು ಶೋಭಿಕಾ ವೆಡ್ಡಿಂಗ್ಸ್ನಲ್ಲಿ ಲಭ್ಯವಿದೆ. ಇದಲ್ಲದೆ ಸೆಟ್ ಮುಂಡು, ಸೀರೆ, ದಾವಣಿ, ಟಾಪ್ಸ್, ಕುರ್ತಿ, ಕಿಡ್ಸ್ ವೇರ್, ಜೆಂಟ್ಸ್ ವೇರ್ ಸೇರಿದಂತೆ ಪ್ರತಿ ವಿಭಾಗದಲ್ಲೂ ಟ್ರೆಂಡಿ ಹಾಗೂ ಟ್ರೆಡಿಷನಲ್ ಬೃಹತ್ ಕಲೆಕ್ಷನ್ಗಳು ಒಂದೇ ಸೂರಿನಡಿ ಇಲ್ಲಿ ಸಿಗುತ್ತವೆ. ಉತ್ತಮ ಗುಣಮಟ್ಟದ ಉತ್ಪನ್ನಗಳು, ಎಲ್ಲರಿಗೂ ಕೈಗೆಟಕುವ ಬೆಲೆ, ಪ್ರಾಮಾಣಿಕ ಗ್ರಾಹಕರ ಸೇವೆ ಹಾಗೂ ವರ್ಷಗಳಿಂದ ಉಳಿಸಿಕೊಂಡು ಬಂದಿರುವ ವಿಶ್ವಾಸವೇ ಶೋಭಿಕಾವನ್ನು ಗ್ರಾಹಕರ ನೆಚ್ಚಿನ ತಾಣವನ್ನಾಗಿ ಮಾಡಿದೆ. ಓಣಮಿನ ಅತ್ಯಾಧುನಿಕ ಟ್ರೆಂಡ್ಗಳೊಂದಿಗೆ ಸಾಂಪ್ರದಾಯಿಕ ಸೊಬಗನ್ನು ಅನುಭವಿಸಬೇಕಾದರೆ ಈ ಸೀಸನಿನಲ್ಲಿ ಶೋಭಿಕಾ ವೆಡ್ಡಿಂಗ್ಸ್ ಗ್ರಾಹಕರ ಅತ್ಯುತ್ತಮ ಶಾಪಿಂಗ್ ಆಯ್ಕೆಯಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ವಿವಾದದಲ್ಲಿ ಶಿಕ್ಷಕರ ಅಮಾನತು ಪ್ರಾಥಮಿಕ ಕ್ರಮ ಮಾತ್ರ. ಘಟನೆಯಲ್ಲಿ ತನಿಖೆ ನಡೆಯುತ್ತಿದ್ದು ಇನ್ನೂ ಅಧಿಕಾರಿಗಳು ಭಾಗಿಯಾಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು. ಸಚಿವ ಎನ್ ಶಂಸುದ್ದೀನ್. ಇತಿಹಾಸ ಬೋಧಿಸುವ ಸಾವರ್ಕರ್ ಹೆಸರಿನಲ್ಲಿ ಸರಕಾರಕ್ಕೆ ಯಾಕೆಷ್ಟು ಸಮಸ್ಯೆ? ಶಿಕ್ಷಕನ ವಿರುದ್ಧ ಕ್ರಮವನ್ನು ಹಿಂಪಡೆಯಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎಲ್ ಅಶ್ವಿನಿ ಅವರಿಂದ ಒತ್ತಾಯ. ಇಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಜಿಲ್ಲಾಧಿಕಾರಿ ಕಚೇರಿ ಉದ್ಯೋಗಿ ಚಿಕಿತ್ಸೆ ಫಲಿಸದೆ ಸಾವು. ಸಾವಿನ ಹಿನ್ನೆಲೆಯಲ್ಲಿ ನಿರ್ಮಾಣಗೊಂಡ ರಾಜಕೀಯ ವಿವಾದ.
ಕಾರಿನಲ್ಲಿ ಕಳ್ಳಸಾಗಣೆ ಮಾಡಲು ಯತ್ನಿಸಿದ 130 ಗ್ರಾಂ ಎಂಡಿಎಂಎಯೊಂದಿಗೆ ಆರೋಪಿಗಳ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೇಲ್ವಿಚಾರಣೆಯಲ್ಲಿ ಆರೋಪಿಗಳ ಸೆರೆ. ಪರಿವಾರ ಬಂಟರ ಸಮುದಾಯ ಕಾಸರಗೋಡು ವಲಯದಿಂದ ನಡೆಯಿತು ಆಟಿಕೂಟ ಸಮಾರಂಭ. ಅದ್ಧೂರಿ ಸಮಾರಂಭದಲ್ಲಿ ಸಮುದಾಯದ ಹಲವು ಗಣ್ಯರು ಭಾಗಿ. ಮೆಹಫಿಲ್ ರಾವು ಸಂಗೀತ ರಾತ್ರಿಯಲ್ಲಿ ರಫಿ ಗೀತೆಗಳ ಮಳೆ. ಮೆಹಫಿಲ್ ಎ ಶಾಫಿ ರಫಿ ಕೆ ನಾಮ್ ಕಾರ್ಯಕ್ರಮದ ಮೂಲಕ ಪ್ರೇಕ್ಷಕರ ಹೃದಯದಲ್ಲಿ ಮೂಡಿಸಿತು ಸಂಗೀತೋತ್ಸವ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.